ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಪ್ರಭು ಡೊಮೇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಭೀಮ್ಸಿ ಜೊತೆ ಇದ್ದೀನಿ. ನಮ್ಮ ಜೊತೆ ಇರೋದು ಭೀಮ್ಸಿ ಅಂತ. ಸೊ ಇವನು ಇಲ್ಲೇ ಡೋಣಿಯಲ್ಲಿ ಇರ್ತಾನೆ. ಸೊ ಇವನು ನಾನು ನಿಂತಿರೋ ಪ್ಲೇಸ್ ಇವಾಗ ಕಪ್ಪತ್ ಗುಡ್ಡದ ಕೆಳಗಡೆ. ಇವಾಗ ನಾವು ಮತ್ತೆ ಇವನು ಇಬ್ರು ಕೂಡಿ ಮೇಲ್ಗಡೆ ಕಪ್ಪತ್ ಗುಡ್ಡನ ಹತ್ತಬೇಕು. ಯಾವುದ್ರ ಮುಖಾಂತರ? ಬೈಕ್ ಮುಖಾಂತರ. ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿ ಸಿಗುತ್ತೆ ಅದರಲ್ಲಿ, ನೋ ಡೌಟ್ ಅಂತ ಹೇಳ್ಬೋದು. ಇವಾಗ ನಾನ್ ನಿಂತಿರೋ ಪ್ಲೇಸ್ 0 ಪಾಯಿಂಟ್ ಪ್ಲೇಸ್ ಅಂತ ಕೇಳ್ತಾರೆ. ಏನೋ ಒಂದು ಎಡವಟ್ಟಾಗಿ ಕ್ಯಾಮ್ರಾಕ್ಕೆ ಕನೆಕ್ಟ್ ಮಾಡುವಂತ ಮೈಕನ್ನೇ ನಾನು ಕನೆಕ್ಟ್ ಮಾಡಿದ್ದಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋದ್ರ ಮುಖಾಂತರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ಈ ನಾವೊಂದು ಬಿಟ್ಟಿರೋ ಜಾಗದಿಂದ ಸುಮಾರು 5ರಿಂದ 6 ಕಿಲೋಮೀಟರ್ ಗುಡ್ಡನ ಹತ್ತಬೇಕಾಗುತ್ತೆ. ಸೊ ಫಾಗ್ ಮಾತ್ರ ಸಖತ್ತಾಗಿ ತುಂಬಿಕೊಂಡಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. 2-3 ದಿನಗಳಿಂದ ಕಂಟಿನ್ಯೂ ಮಳೆ ಆಗ್ತಾ ಇದೆ. ಬರ್ಬೇಕು ಅಂದ್ರೆ ನನಗೆ ಟೈಮ್ ಸಿಕ್ಕಿದ್ದಿಲ್ಲ. ಭೀಮ್ಸಿನ ಫೋನ್ ನೋಡ್ರಿ, ಅಲ್ಲಿ ನೋಡ್ರಿ ಹೆಂಗೈತಿ ಫಾಗ್. ಸೊ ಅದೇ ರೀತಿ 2-3 ದಿನದಿಂದ ಬರ್ಬೇಕು ಅನ್ಕೊಂತಿದ್ದೆ, ಬರೋಕ್ ಆಗಿರ್ಲಿಲ್ಲ. ಭೀಮ್ಸಿ ನಿನ್ನೆ ನೈಟ್ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನು ಬಂದೆ. ಆ್ಯಂಡ್ ಇವಾಗ ಹತ್ತಾ ಇದ್ದೀವಿ. ಒಂದು 2-3 ಕಿಲೋಮೀಟರ್ ಹೋಗುವಷ್ಟಿಗೆ ಅಷ್ಟ ರೋಡ್ ಕಾಣುತ್ತ. ಆಮೇಲೆ ಮುಂದೆ ಫಾಗ್ ಇರೋ ಜಾಗಕ್ಕೆ ಎಂಟ್ರಿ ಕೊಟ್ವಿ ಅಂದ್ರೆ ಅವಾಗ ಕಂಪಲ್ಸರಿ ಆಗಿ ಫಾಗ್ ಲ್ಯಾಂಪ್ ಹಾಕ್ಲೇಬೇಕು, ಮತ್ತೆ ಹಜಾರ್ಡ್ ಆನ್ ಮಾಡಲೇಬೇಕು. ಸೊ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತಂದು. ನೋಡ್ತಾ ಇರಿ. ಇಲ್ಲಿ ನೋಡ್ರಿ ಫಾಗ್ ಹೆಂಗ ಬರ್ತಾ ಇದೆ. ಸೊ ಇಲ್ಲಿ ಹೆಂಗೈತಂದ್ರೆ ಕಪ್ಪತ್ ಗುಡ್ಡ ಹತ್ತಾದ್ಮೇಲೆ ಲೈನ್ ಹಿಡಿದು ಒಂದು 700 to 800 ಮೀಟರ್ಸ್ ಫ್ಲಾಟ್ ಜಾಗ ಐತಿ. ಆ ಒಂದು 800 ಮೀಟರ್ಸ್ ಆದಮೇಲೆ ಆ ಕಡೆ ಗುಡ್ಡ ಇಳಿಬೇಕು ಮತ್ತು ಬೇರೆ ಗುಡ್ಡಕ್ಕೆ ಹತ್ಬೇಕು. ಬಟ್ ಈ ಒಂದು ಪಾಯಿಂಟಲ್ಲಿ ಒಂದು ವಿಂಡ್ ಟರ್ಬೈನ್ಸ್ಗಳನ್ನು ಹಾಕಿದ್ದಾರೆ. ಸೊ ಒಂದೊಂದು ಟೈಮು ಈ ಗಾಳಿ ಹೊಡೆತಕ್ಕೆ ವಿಂಡ್ ಟರ್ಬೈನ್ ಬಿದ್ದಿರೋದು ನೋಡಿವ್ ನಾವು. ಬಟ್ ಈ ಟೈಮಲ್ಲಿ ಪ್ರವಾಸಿಗರು ಎಷ್ಟು ಜನ ಬಂದಾರ ನೋಡ್ರಿ, ಬಂದು ಡ್ಯಾನ್ಸ್ ಮಾಡ್ತಾವ್ರಿ. ಸಿ ಹಾಯ್ ಭೀಮ್ಸಿ. ಗುಡ್. ಲಾಸ್ಟ್ ಟೈಮ್ ಇಲ್ಲೇ ಬಂದು ಗ್ಯಾಸ್ ತೊಗೊಂಬಂದು ಸ್ಟವ್ ತೊಗೊಂಬಂದು ಇಲ್ಲೇ ಅಡುಗೆ ಮಾಡಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಹೋಗಿದ್ವಿ. ಬಟ್ ಲಾಸ್ಟ್ ಟೈಮ್ ಬಂದವ್ರು ಹುಡುಗರು ಈ ಸತಿ ಕಾಂಟ್ಯಾಕ್ಟಿಗೆ ಬರಲಿಲ್ಲ. ಬಟ್ ಇನ್ನೊಂದು ಏನಂದ್ರೆ ಈ ಸತಿ ಮಾಡೋಂಗಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ಲಿಂದ ಎಂಟ್ರಿ ಗೇಟ್ ಹಾಕಿದ್ದಾರೆ. ಸೊ ಯಾರು ಇಲ್ಲಿ ಬಂದು ಹೇಳಿದ್ನಲ್ಲ, ಸಿಗರೇಟು, ಡ್ರಿಂಕ್ಸು, ಪ್ಲಾಸ್ಟಿಕ್ ಐಟಮ್ಗಳನ್ನು ಯಾರು ತರೋಂಗಿಲ್ಲ. ಸೊ ಈ ರೀತಿ ಅಡುಗೆ ಮಾಡೋಕ್ಕೂ ರೆಸ್ಟ್ರಿಕ್ಷನ್ ಐತಿ. ಸೊ ಇದೇ ನೋಡ್ರಿ ಹೇಳಿದ್ದು, ಬಿದ್ದಿದ್ದು ಒಂದಿಷ್ಟು ವಿಂಡ್ ಟರ್ಬೈನ್ಸ್ ಬಿದ್ದಾವಂತಂದು. ಹೆಂಗೆ ಬಿದ್ದೈತೆ ನೋಡ್ರಿ ಗಾಳಿ ಹೊಡೆತಕ್ಕೆ. ಶಶಿ ಸರ್ ಬರಕಂತಾರ ನೀಗ? ಅವ್ರು ಹೇಳಿದ್ರು ಬಿಡು, ಹೋಗ್ಬೇಕಾರೆ ಫೋನ್ ಮಾಡ್ರಿ ಸರ ಅಂತ ಅಂದಿದ್ರು.
ಬಟ್ ಅವ್ರಿಗೇನು ಫೋನ್ ಹಚ್ಚಿಲ್ಲ. ನೀ ಇದ್ದಿಲ್ಲ ಹಂಗಾಗಿ ನಾವು ಅವ್ರಿಗೆ ತಲೆ ಕೆಡಿಸಿರೋಕೆ ಹೋಗಲಿಲ್ಲ. ಇಲ್ರಿ ಹಂಗೆ ರಾತ್ರಿ ಜಾಸ್ ಆತ್ರಿ ನಮ್ಮ ಸ್ಟೇಟಸ್ ನೋಡಿದ್ರಲ್ರಿ ಅವಾಗ ಜಾಸ್ ಆತ್ ನಾನು ಅವಾಗ ಫೋನ್ ಹಚ್ಚಿದ್ರಿ. ಇಲ್ಲ ನಾನಾ ಕೇಳ್ಬೇಕಂತಿದ್ದೆ, ಯಾಕಂದ್ರೆ ಊರಿಗೆ ಹೋಗಿದ್ನೆ ನಿನ್ನೆ. ಬರೋದು ಲೇಟ್ ಆಯ್ತು, ರಾತ್ರಿ ಆಗ ಬಂದು ಮಕ್ಕೊಂಡಿದ್ದೆ. ನೋಡಿ ಕೇಳೋಣ ಅಂತಲೇ ನೀನ ಮೆಸೇಜ್ ಮಾಡಿದ್ದಿ. ಇಲ್ಲ ಇಲ್ರಿ ನಾನು ಮೊನ್ನೆ ಹೇಳಿದ್ದೆ ಅವಾಗ ಜಾಸ್ ಆಗ್ಬಿಟ್ರಿ, ಹಂಗಾಗಿ ಫೋನ್ ಮಾಡಿದ್ರಿ ನನಗೆ. 10 ಆಗಿದ್ರೆ ಫೋನ್ ಮಾಡಿದ್ದೆ ನಿಮಗೆ. ಅದೇ ಇದು ರೊಟೇಟ್ ಆಗೋಲ್ಲ, ಆ ಕಡೆ ಹಾಕೊಂತೈತಿ. ಬಂದ್ ಹಾಕಿದ್ರೆ ಸರ್ ಎಲ್ಲ ಹಳೆಯವ್ರಿ ಒಂದು ಕೆಲವಾರ ಒಂದು ಬಂದೋಗಿರ್ತಾರೆ. ಮೇಂಟೆನೆನ್ಸ್ ಐತಿ ಇದ್ರದ್ದು. ಐತ್ರಿ ಅದು ಭಾಳ ಕಮ್ಮಿ. ಇಲ್ಲಿ ಯಾರೋ ಇಲ್ಲಿ ನೋಡಿ ಗುಡದ ಮ್ಯಾಗ ಸರ್ ಇದು ಹಿಂಗೆ ಬಂದು ಹಿಂಗೆ ಓಪನ್ ಹಾಕಿದ್ರೆ ಜಾರಿ ಬಸ್ಲಿ ಕಾಣತ್ರಿ. ಏನು ಫಾಗ? ಬರ್ದು ಹಿಂಗೆ ಓಪನ್ ಆಗ್ಬಿಡಲ್ಲ, ಮುಂದೆ ಗುಡಿ ಪಡಿ ಅದಾವಲ್ರಿ, ಫುಲ್ಲು ನಿನ್ನ ಫೋಟೋ ತೆಗ್ದೀವ್ರಿ. ಮಸ್ತ್ ಅಂದ್ರೆ ಅವಾಗ ನೋಡಕ್ಕೆ ಚಂದ ಅನ್ಸುತ್ತೆ. ಈಗ ಚಿಗರಾಗ ಬಂದೈತಲ್ಲ ಹುಲ್ಲಲ್ಲ. ಅವ್ರು ಅಲ್ಲಿಗೆ ಬಂದ್ ಮಾಡ್ಬೇಕು ಅಷ್ಟೊಂದು. ಗಾಡಿ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನಡ್ಕೊಂತ ಬಂದ್ರೆ ಅಂದ್ರೆ ಬೇಕಾದಷ್ಟು ಗಾಡಿ ಬರಲ್ರಿ ಅವ್ರು ಅಲ್ಲೇ ನಿಲ್ತಾರೆ. ಇದೊಂದು ಗಾಡಿ ಬಾರಿ ಐತ್ರಿ ಸರ್, ಫೋಟೋಕ್ಕೆ ಎಲ್ಲ ಫೋಟೋ ತಗೊಳಕ್ಕೆ ಫುಲ್ ಇದು ಮಾಡ್ತಾರೆ. ಸೊ ಇವಾಗ ಕಪ್ಪತ್ ಗುಡ್ಡ ಎಲ್ಲ ನೋಡಿಕೊಂಡು ನಮ್ಮ ಭೀಮ್ಸಿ ನಾಷ್ಟ ತಂದಿದ್ದ. ಸೊ ಹಂಗಾಗಿ ಇಡ್ಲಿ ವಡಾ ಚಾ ಇತ್ತು ಮಾಡಿ ವಾಪಸ್ ಹೊರಟಿದ್ದೀವಿ ಇವಾಗ. ಸೊ ಈ ಗಾಡಿ ಮೇಲೆ ಫೋಟೋಶೂಟ್ ತೆಗ್ಸಿದ್ದೆ ಹಳೆ ಗಾಡಿ ಕೆಟ್ಟ ನಿಂತೈತಿ. ಸೊ ಪಾರ್ಕಿಂಗ್ ಲೈಟ್ ಮಸ್ಟ್ ಅಥವಾ ಫಾಗ್ ಲ್ಯಾಂಪ್ ಮಸ್ಟ್, ಯಾಕಂದ್ರೆ ಅಷ್ಟು ರೋಡೇ ಕಾಣಂಗಿಲ್ಲ. ಸೊ ಅವಾಗವಾಗ ಈ ಥರ ಕ್ಯಾಮ್ರಾ ಒರೆಸ್ಕೋಬೇಕಾಗತ್ತೆ, ಯಾಕಂದ್ರೆ ಜಾಸ್ತಿ ನೀರಿನ ಕಂಟೆಂಟ್ ಬಂದು ಕುಂತು ಕ್ಯಾಮ್ರಾ ಸರಿಯಾಗಿ ಕಾಣಂಗಿಲ್ಲ. ಬರ್ಬೇಕಾದ್ರೆ ಏನೇನೋ ಹೇಳ್ಕೊತ ಬಂದೆ, ಬಟ್ ಏನೂ ರೆಕಾರ್ಡ್ ಆಗಿಲ್ಲ. ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ. ಮುಂದೆ ಕುಂತವನು ಕ್ಯಾಮ್ರಾ ಹಿಡ್ದವನೆ, ಎರಡನೇದವ್ ಕುಂತವನು ಹ್ಯಾಂಡಲ್ ಹಿಡ್ದವನೆ. ನಮ್ಮಲ್ಲಿ ಅನಾಹುತ. ಸೊ ಈಗ ಮಳೆ ಆಗ್ತಾ ಇದೆ, ಇನ್ನೂ 2-3 ದಿನ ಆಗತ್ತೆ ಮುಂಗಾರು ಮಳೆ. ಸೊ ಮಾನ್ಸೂನ್ದು ಫಸ್ಟ್ ರೈಡ್ ಕಪ್ಪತ್ ಗುಡ್ಡ ಆದಂಗೆ ಆತು ನಮ್ದು.
ಗುರುವೇ ನಿನ್ನಾಟ ಬಲ್ಲವರಾರೋ, ಹರನೇ ನಿನ್ನಾಟ ಬಲ್ಲವರಾರೋ. ಸೊ ನೀರು ಹೋಗೈತೆ ನೋಡ್ರಿ ಇಲ್ಲಿ. ಸೊ ಈ ರೀತಿ ರೋಡ್ ಥರ ಹಾಕಿದ್ರ ಅಥವಾ ಹಂಪ್ಸ್ ಥರ ಹಾಕಿದ್ರ ನೀರು ಆ ಹಂಪ್ಸ್ಗೆ ತಡೆ ಹಿಡಿದು ಒಂದು ಕಡೆ ವೇ ಮಾಡೋಕೆ ಈ ಥರ ಹಾಕಿರ್ತಾರೆ. ಇಲ್ಲ ಅಂದ್ರೆ ಗುಡ್ಡ ಕೊರ್ಕೊಂಡು ಹೋಗ್ಬಿಡ್ತದೆ. ಸೊ ನಾವೇನು ಮಾಡ್ತೀವಿ, ಅವನು ಮೊದಲೇ ದಿಬ್ಬ ಐತಿ, ಅದ್ರೊಳಗೆ ಮತ್ತು ಇವು ಹಂಪ್ಸ್ ಬೇರೆ, ಮತ್ತು ಇದಕ್ಕೆ ಸ್ಲೋ ಮಾಡ್ಬೇಕು, ಜಂಪ್ ಮಾಡ್ಬೇಕು, ಮತ್ತೆ ರೈಸ್ ಕೊಡ್ಬೇಕು. ಯಾಕಪ್ಪ ಅಂತಿರ್ತೀವಿ ನಾವು. ಬಟ್ ಅವ್ರದ್ದು ಟೆಕ್ನಿಕ್ ಅವ್ರಿಗೆ ಗೊತ್ತಿರ್ತೈತಿ. ತಡ್ಕೋಬೇಕು, ಸಮಾಧಾನದಿಂದ ಸೈಡ್ ಒಗಿಬೇಕು ನೋಡ್ರಿ. ಸೊ ಎಸ್ ಮಳೆನೂ ಬರ್ತಾ ಇದೆ, ಮಳೆಯೂ ಇರಲಿ ಮಂಜು ಇರಲಿ. ಸೊ ಇದು ಪರಿಸ್ಥಿತಿ ಹಂಗಾಗೈತಿ, ಮಳೆನೂ ಐತಿ ಮಂಜುನೂ ಐತಿ. ಮುಂದೆ ನೋಡಪ್ಪ ಮತ್ತೆ. ಸೊ ಇಲ್ಲಿ ನೋಡ್ರಿ ಹೆಂಗೈತೆ ಸೂಪರ್. ಸೊ ಹಿಂಗೋಗಿ ಅಲ್ಲಿದೆ ನೋಡ್ರಿ ರೂಟ್, ಹಂಗೋಗಿ ಗುಡ್ಡ ಇರೋದಪ್ಪ. ಇಲ್ಲಿ ನೋಡಿ ಪ್ರಪಾತ ಹೆಂಗೈತಿ. ಸೊ ಅಲ್ಲಿಗೆ ಹೋಗ್ತೀವಿ ಆ್ಯಕ್ಚುಲಿ. ಈಗ ಇಳಿದ್ಬಿಟ್ಟು ಅಲ್ಲಿ ಹೋಗೋದು. ಸೂಪರ್. ಕಪ್ಪತ್ ಗುಡ್ಡ ನೋಡ್ರಿ, ಫಾಗ್ ಎಲ್ಲ ಹೆಂಗೆ ಕ್ರಿಯೇಟ್ ಐತಿ. ಇದೆಲ್ಲ ಫಾಗ್. ವಿಸಿಟ್ ಮಾಡ್ರಿ ಬೇಗ, ಮತ್ತೆ ಈ ಕ್ಲೈಮೇಟ್ ಸಿಗೋದಿಲ್ಲ. ಹೋಣ ಹಿಂಗ ತೆಗಿ. ಶಶಿ ಸರ ಹಚ್ಚಿದ್ರ ಏನ? ಗಣೇಶ್ ಹಾ ಗಣೇಶ್ ಹೇಳ. ಹಾ ನಾನು ನಿನ್ನೆ ಬಂದ್ನಲ್ಲಪ್ಪ. ನಿನ್ನೆ ನೈಟ್ 9:30 ಆಗಿತ್ತು. 9:30. ಹಾ ಹಾ ಬರಾಕುಂತೀಯ? ಎಲ್ಲಿದಿ? ಹೌದನ? ಸರಿ ಬೈಕ್ನ್ಯಾಗ ಅದೇನು ತಡಿಯೋ, ಹೋಗಿ ಮಾಡ್ತೀನಿ. ಕಪ್ಪತ್ ಗುಡ್ಡ ಹೆಂಗೈತ್ ನೋಡು ಮರೆ. ಸೊ ಆಲ್ ಥ್ಯಾಂಕ್ಸ್ ಟು ಭೀಮ್ಶಿ. ಸೊ ಅವ ಇರಲಿಲ್ಲ ಅಂದ್ರೆ ಇಷ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಕೆ ಹಾಕಿದ್ದಿಲ್ಲ. ಹುಡುಗರು ಯಾರೂ ಸಿಗಲಿಲ್ಲ. ಎಲ್ಲರೂ ಒಂದೊಂದು ಕಡೆ ಕೆಲಸದ ಪ್ರಯುಕ್ತ ಒಂದೊಂದು ಕಡೆ ಡಿವೈಡ್ ಆಗಿಬಿಟ್ಟಿದ್ದಾರೆ. ಸೊ ಸೂನ್ ಆ್ಯಸ್ ಪಾಸಿಬಲ್ ಇನ್ನೊಂದು ಟ್ರಿಪ್ ರೆಡಿ ಆಗ್ತಾ ಇದೆ. ಬಂದರು ಥಾರ್ ಬೈಕರ್ಸ್. ಥಾರ್ ಬಂತು. ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಥಾರ್ ಬಾಯ್ಸ್ ಹೊಡ್ರಿ. ಓಯ್
ನೋಡಿದ್ಯಪ್ಪ ಎಷ್ಟೊತ್ತಿ ಬಂದಿದ್ದೆ? ಹೌದಾ? ಹಾ ಹಾ ವಾಪಸ್ ಹೊಂಟಿದ್ ನೋಡಪ್ಪ ಊರಿಗೆ. ಆಯ್ತು ಹೋಗ್ಯಾರ. ಎಕ್ಸ್ಪಲ್ಸ್ ಬಾಯ್ಸ್ ಒಲಿ ಚಿಂದಿ ಹಿಮಾಲಯನ್ ನ್ಯೂ ಹಿಮಾಲಯನ್. ಆರಾಮ್ ನೋಡ್ರಿ, ನೀವು ಆರಾಮದಿರಲ್ಲ? ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನೀವು ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಅಂತ ಹೇಳ್ತಾ ಟಾಟಾ ಬೈ ಬೈ.